ಸಿಗ್ತಾ ಇದೆ ಅಪ್ಡೇಟ್ ಪ್ರಕಾರ ಈಗ ಮುಜ್ತಬಾ ಖಮೇನಿ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ ಅನ್ನುವಂಥ ಒಂದು ವಿಚಾರ ಹೊರಬರ್ತಾ ಇದೆ. ಈ ಹಿಂದೆ ಈಗಷ್ಟೇ ಕೆಲವೇ ಹೊತ್ತಿಗೆ ಮುಂಚೆ ನಾವು ಮಾತಾಡ್ತಾ ಇದ್ವಿ, ಸುಪ್ರೀಂ ಲೀಡರ್ ಯಾರೇ ಆದ್ರೂ ಕೂಡ, ಅವರ ಉತ್ತರಾಧಿಕಾರಿ ಯಾರೇ ಆದ್ರೂ ಕೂಡ ಅವ್ರ ಮೇಲೆ ಅಟ್ಯಾಕ್ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ರು. ಈಗ ಈ ದಾಳಿಯಲ್ಲಿ ಮುಜ್ತಬಾ ಬದುಕುಳಿದಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂತಹ ಒಂದು ಮಾಹಿತಿ. ಮುಜ್ತಬಾ ಖಮೇನಿ ಮೇಲೆ ಇಸ್ರೇಲ್ ದಾಳಿಯನ್ನ ನಡೆಸಿದೆ. ಸುಪ್ರೀಂ ಲೀಡರ್ನ ಉತ್ತರಾಧಿಕಾರಿಯಾಗಿ ಮುಜ್ತಬಾ ಅವರ ಹೆಸರು ಮುನ್ನೆಲೆಗೆ ಬಂದ ಬೆನ್ನಲ್ಲೇ ದಾಳಿ ನಡೆಸಲಾಯಿತು. ಆದರೆ ಈ ದಾಳಿಯಲ್ಲಿ ಮುಜ್ತಬಾ ಬದುಕುಳಿದಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಒಂದು ಮಾಹಿತಿ. ಇನ್ಫ್ಯಾಕ್ಟ್ ಆಯತುಲ್ಲಾ ಖಮೇನಿ ಅವರ ಒಂದು ಹತ್ಯೆ ಆದಂತಹ ಸಂದರ್ಭದಲ್ಲೂ ಕೂಡ ಈ ಥರ ಒಂದಷ್ಟು ಸುದ್ದಿ ಹರಿದಾಡ್ತಾ ಇತ್ತು. ಇಲ್ಲ ಖಮೇನಿ ಅವರ ಹತ್ಯೆ ಆಗಿಲ್ಲ ಅನ್ನುವಂಥದ್ರ ಬಗ್ಗೆ ಅವರು ಸೇಫ್ ಆಗಿ ಬೇರೆ ಕಡೆಗೆ ಬಂಕರ್ನಲ್ಲಿ ಅವರನ್ನ ಶಿಫ್ಟ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಬಟ್ ಅದಾದ ನಂತರ ಕನ್ಫರ್ಮೇಷನ್ ಬಂತು, ಇಲ್ಲ ಅವರು ಅವರ ಜೊತೆಗೆ ಅವರ ಮಗಳು, ಅಳಿಯ, ಹಾಗೆ ಅವರ ಮೊಮ್ಮಗು ಕೂಡ ಸಾವನ್ನಪ್ಪಿದೆ. ಅದಾದ ನಂತರ ಒಂದು ದಿನದ ನಂತರ ಅವರ ಪತ್ನಿ ಕೂಡ ಸಾವನ್ನಪ್ಪಿದ್ರು. ಈಗ ಮುಜ್ತಬಾ ಅವರನ್ನ ಉತ್ತರಾಧಿಕಾರಿ ಅಂತ ಹೇಳಿ ಆಯ್ಕೆ ಮಾಡಿದ ಬೆನ್ನಲ್ಲೇನೆ ಅವ್ರ ಮೇಲೂ ಕೂಡ ಅಟ್ಯಾಕ್ ಆಗಿದೆ. ಅವರ ಚಲನವಲನಗಳ ಮೇಲೂ ಕೂಡ ಗಮನ ಇಟ್ಟಿರುವಂತಹ ಇಸ್ರೇಲ್, ಯಾಕಂದರೆ ಆಯತುಲ್ಲಾ ಖಮೇನಿ ಮೇಲೂ ಕೂಡ ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಕಳೆದ 1-2 ತಿಂಗಳಿಂದಲೂ ಕೂಡ ಅವರ ಕಂಪ್ಲೀಟ್ ಚಲನವಲನಗಳ ಮೇಲೆ ಇಸ್ರೇಲ್ ಕಣ್ಣಿಟ್ಟಿತ್ತು. ಇನ್ಫ್ಯಾಕ್ಟ್ ಅಲ್ಲಿದ್ದಂಥ ಒಂದು ಸೆಕ್ಯೂರಿಟಿ ಕ್ಯಾಮ್ರಾಗಳು, ಅಲ್ಲಿದ್ದಂಥ ಟ್ರಾಫಿಕ್ ಕ್ಯಾಮ್ರಾಗಳು ಅದೆಲ್ಲವನ್ನೂ ಕೂಡ ಹ್ಯಾಕ್ ಮಾಡಿದ್ದಂತಹ ಇಸ್ರೇಲ್ ಅದೆಲ್ಲದರಿಂದಲೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇತ್ತು. ಎಲ್ಲೆಲ್ಲಿ ಅವರ ಭದ್ರತಾ ಪಡೆಗಳು ಮೂವ್ ಆಗ್ತಾ ಇವೆ, ಎಲ್ಲಿರಬಹುದು ಅನ್ನುವಂಥದ್ರ ಬಗ್ಗೆ ನಿಖರ ಮಾಹಿತಿಯನ್ನು ಪಡ್ಕೊಂಡೇನೆ ನಂತರ ಅಟ್ಯಾಕ್ಗಳಾಗಿತ್ತು. ಸೊ ಆ ಅಟ್ಯಾಕ್ನಲ್ಲಿ ಆಯತುಲ್ಲಾ ಖಮೇನಿ ಅವರನ್ನು ಹತ್ಯೆ ಮಾಡಲಾಗಿತ್ತು. ಎಸ್ ಹರೀಶ್, ನೀವು ಮಾತಾಡ್ತಾ ಇದ್ರಿ, ಈಗ ಅಷ್ಟರಲ್ಲೇ ಒಂದು ಅಪ್ಡೇಟ್ ಕೂಡ ನಾವು ನೋಡಿದ್ವಿ. ಈಗ ಒಂದು ಮುಜ್ತಬಾ ಅವರನ್ನ ಉತ್ತರಾಧಿಕಾರಿ ಅಂತ ಹೇಳಿ ಅವರ ಹೆಸರು ಮುನ್ನೆಲೆಗೆ ಬಂದ ನಂತರವೇ ಅವ್ರ ಮೇಲೆ ಅಟ್ಯಾಕ್ ಆಗಿದೆ. ಬಟ್ ಇನ್ಫ್ಯಾಕ್ಟ್ ಅವ್ರು ಬದುಕುಳಿದಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಅಂದರೆ ಇಸ್ರೇಲ್ ಯಾರೇ ಆಗಲಿ ಇರಾನ್ನಲ್ಲಿ ಉತ್ತರಾಧಿಕಾರಿ ಅವ್ರ ಮೇಲೆ ಅಟ್ಯಾಕ್ ಅನ್ನ ಮಾಡುತ್ತೆ ಅನ್ನುವಂಥದ್ದು ಅದನ್ನ ಬರೀ ಹೇಳೋದಷ್ಟೇ ಅಲ್ಲ, ನಾವು ಮಾಡಿ ತೋರಿಸ್ತೀವಿ ಅನ್ನುವಂಥದ್ದನ್ನ ಕೂಡ ಇಸ್ರೇಲ್ ಈಗ ಮುಂದಾಗ್ತಾ ಇರುವಂಥದ್ದನ್ನ ನೋಡ್ತಾ ಇದ್ದೀವಿ. ಹರೀಶ್. ಹೌದು ರೆಹಮಾನ್, ಇವತ್ತಷ್ಟೇ ಈ ಘೋಷಣೆ ಆಗಿತ್ತು. ಮುಜ್ತಬಾ ಅವರನ್ನ ಮುಂದಿನ ಇರಾನ್ನ ಸರ್ವೋಚ್ಚ ನಾಯಕರಾಗಿ 3 ಜನರ ಸಮಿತಿಯ ಒಂದು ತಂಡ ಈ ಒಂದು ಹೆಸರನ್ನ ಘೋಷಣೆಯನ್ನು ಮಾಡಿತ್ತು. 56 ವರ್ಷದ ಮುಜ್ತಬಾ ಅವ್ರನ್ನ. ಮತ್ತೆ ಇರಾನ್ನಲ್ಲಿ ಸೀನಿಯರ್ ಖಮೇನಿ ಏನು ಹತ್ಯೆ ಆಗಿದಾರಲ್ಲ, ಅವರೇ ಹೇಳ್ತಿದ್ರು ಆನುವಂಶಿಕವಾಗಿ ಯಾರು ಕೂಡ ಸರ್ವಾಧಿಕಾರಿ ಆಗಬಾರ್ದು ಅನ್ನುವಂತಹ ಅಭಿಪ್ರಾಯವನ್ನು ಅವರೇ ವ್ಯಕ್ತಪಡಿಸಿದ್ರು. ಅವರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಈಗ ಮುಜ್ತಬಾ ಅವ್ರನ್ನ ಆಯ್ಕೆ ಮಾಡಲಾಗಿದೆ. ಯಾಕೆ ಅನ್ನುವಂಥದ್ದು ನೋಡೋದಾದ್ರೆ, ಇಸ್ಲಾಮಿಕ್ ರೆವಲ್ಯೂಷನರಿ ಕಾರ್ಪ್ಸ್ ಗಾರ್ಡ್ ಏನಿದೆ, ಅಂದ್ರೆ ಇರಾನ್ನ ಮಿಲಿಟರಿ ಪಡೆ ಏನಿದೆ, ಇದು ಮುಜ್ತಬಾ ಅವರ ಬೆಂಬಲಕ್ಕೆ ನಿಂತಿತ್ತು, ಅಂದ್ರೆ ಬೆನ್ನೆಲುಬಾಗಿ ನಿಂತಿತ್ತು. ಅವರೇ ಮುಂದಿನ ಸರ್ವಾಧಿಕಾರಿ ಆಗಬೇಕು, ಸರ್ವೋಚ್ಚ ನಾಯಕ, ಇರಾನ್ನ ಸರ್ವೋಚ್ಚ ನಾಯಕ ಇವರೇ ಆಗಬೇಕು ಅನ್ನುವಂಥದ್ದನ್ನ ಅಲ್ಲಿನ ಮಿಲಿಟರಿ ಪಡೆ ಹೇಳಿತ್ತು. ಮಿಲಿಟರಿ ಪಡೆಯ ಅಭಿಪ್ರಾಯವನ್ನು ಪಡೆದು ಈಗ ಮುಜ್ತಬಾ ಅವ್ರನ್ನ ಮುಂದಿನ ಇರಾನ್ನ ಸರ್ವೋಚ್ಚ ನಾಯಕ ಅನ್ನುವಂಥ ನಿಟ್ಟಿನಲ್ಲಿ ಘೋಷಣೆ ಮಾಡುವಂತಹ ಎಲ್ಲ ಪ್ರಯತ್ನಗಳು ನಡೆದಿತ್ತು. ಈ ಒಂದು ಘೋಷಣೆ ಹೊರಬೀಳ್ತಿದ್ದ ಹಾಗೇನೆ ಇಸ್ರೇಲ್ ಒಂದು ಎಚ್ಚರಿಕೆಯನ್ನು ಕೊಟ್ಟಿತ್ತು. ಮುಂದಿನ ಇರಾನ್ನ ಯಾರೇ ಸರ್ವೋಚ್ಚ ನಾಯಕ ಆದರೂ ಕೂಡ ಅವರು ಇಸ್ರೇಲ್ನ ವಿರುದ್ಧ ಇರ್ತಾರೆ, ಹಾಗಾಗಿ ಅವ್ರನ್ನ ನಾವು ಹತ್ಯೆ ಮಾಡೇ ಮಾಡ್ತೀವಿ, ಅವ್ರು ಯಾರೇ ಆಗಿರಲಿ ಅನ್ನುವಂಥದ್ದನ್ನು ಇಸ್ರೇಲ್ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಅದೇ ರೀತಿಯಾಗಿ ಅವರ ಮೇಲೆ ಈಗ ದಾಳಿ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ ದಾಳಿಯಲ್ಲಿ, ಇಸ್ರೇಲ್ ನಡೆಸಿದಂತಹ ದಾಳಿಯಲ್ಲಿ ಮುಜ್ತಬಾ ಅವರು ಬಚಾವಾಗಿದ್ದಾರೆ, ಅವರು ಸುರಕ್ಷಿತವಾಗಿದ್ದಾರೆ ಅನ್ನುವಂತಹದ್ದನ್ನು ಹೇಳಲಾಗ್ತಿದೆ. ಬೀಟ್ ರಹಬರಿಯಲ್ಲೇ ಇವರು ಕೂಡ ಉಳ್ಕೊಳೋದು. ಸೀನಿಯರ್ ಖಮೇನಿ ಎಲ್ಲಿ ಉಳ್ಕೊಳ್ತಾ ಇದ್ರು ಅದರಲ್ಲೇ ಈಗ ಮುಜ್ತಬಾ ಅವರು ಉಳ್ಕೊಳ್ತಾ ಇದ್ರು. ಅಂದ್ರೆ ಬೀಟ್ ರಹಬರಿ ಅಂತಂದ್ರೆ ಅದೊಂದು ದೊಡ್ಡ ಕೋಟೆ, ಟೆಹರಾನ್ನ ಮಧ್ಯಭಾಗದಲ್ಲಿರ್ತಕ್ಕಂತಹ ಅತ್ಯಂತ ಸುರಕ್ಷಿತವಾದಂತಹ ಕೋಟೆ. ಆ ಕೋಟೆಯಿಂದ ಹೊರಗೆ ಮೀಟಿಂಗ್ಗೆ ಬಂದಂತಹ ಸಂದರ್ಭದಲ್ಲಿ ಖಮೇನಿಯನ್ನ ಹತ್ಯೆ ಮಾಡಿದಂಥದ್ದು. ಅದೇ ರೀತಿಯಾಗಿ ದೊಡ್ಡ ದೊಡ್ಡ ಬಂಕರ್ಗಳು ಇರುವಂತಹ ಒಂದು ಆ ಪ್ರದೇಶ. ಈಗ ಅವರು ಬಂಕರ್ನಲ್ಲಿ ಸೇಫ್ ಆಗಿದ್ದಾರೆ, ಯಾವುದೇ ರೀತಿಯಂತ ಅಟ್ಯಾಕ್ಗೆ ಅವರು ಬಲಿಯಾಗಿಲ್ಲ, ಸುರಕ್ಷಿತವಾಗಿದ್ದಾರೆ ಮುಜ್ತಬಾ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತೆ ಖಮೇನಿ ಅವರನ್ನು ಹತ್ಯೆ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಬಹಳಷ್ಟು ತಂತ್ರಜ್ಞಾನವನ್ನು ಬಳಸಿ, ತಂತ್ರಜ್ಞಾನವನ್ನು ಹ್ಯಾಕ್ ಮಾಡಿ ಈ ಒಂದು ಖಮೇನಿ ಅವರನ್ನು ಹತ್ಯೆ ಮಾಡಲಾಯಿತು. ಕಳೆದ 8-9 ತಿಂಗಳಿಂದ ಇರಾನ್ನ ಪ್ರಮುಖ ಟೆಹರಾನ್ನ ನಗರದಲ್ಲಿರ್ತಕ್ಕಂತಹ ಪ್ರಮುಖ ಟ್ರಾಫಿಕ್ ಕ್ಯಾಮ್ರಾಗಳಿರುತ್ತೆ, ಅವೆಲ್ಲವನ್ನು ಕೂಡ ಹ್ಯಾಕ್ ಮಾಡಲಾಗಿತ್ತು. ಅಂದ್ರೆ ಚಲನವಲನಗಳು, ಮಿಲಿಟರಿ ಪಡೆಯ ಚಲನವಲನಗಳಾಗಿರ್ಬೋದು, ಅಧಿಕಾರಿಗಳ ಚಲನವಲನಗಳು ಮತ್ತು ಧಾರ್ಮಿಕ ಮುಖಂಡರ ಚಲನವಲನಗಳು ಎಲ್ಲವನ್ನು ಕೂಡ ಮಾಡಲಾಗಿತ್ತು. ಮತ್ತೆ ಯಾವಾಗ ಮೀಟಿಂಗಿಗೆ ಬರ್ತಾರೆ, ಅಂದ್ರೆ ಬಂಕರ್ನಿಂದ ಯಾವಾಗ ಖಮೇನಿ ಹೊರಗೆ ಬರ್ತಾರೆ, ಆ ಹೊರಗ ಬಂದ 60 ಸೆಕೆಂಡ್ಗಳಲ್ಲಿ ಕ್ಷಿಪಣಿಯಿಂದ ಉಡಾಯಿಸಿ ಅವ್ರನ್ನ ಹತ್ಯೆ ಮಾಡಲಾಯಿತು. ಸ್ಯಾರೋ ಅನ್ನುವಂಥ ಕ್ಷಿಪಣಿಗಳನ್ನು ಉಡಾಯಿಸಿ ಅವ್ರನ್ನ ಹತ್ಯೆ ಮಾಡಲಾಗುತ್ತೆ. ಮತ್ತೆ ಈ ಹತ್ಯೆ ಮಾಡುವಂತಹ ಸಂದರ್ಭದಲ್ಲಿ, ಕ್ಷಿಪಣಿ ದಾಳಿ ಆಗುವಂಥ ಸಂದರ್ಭದಲ್ಲಿ ಅವರ ಮೇಲೆ ಅಟ್ಯಾಕ್ ಆಗ್ತಿದೆ ಅನ್ನುವಂಥ ಮಾಹಿತಿ ಯಾವ ಮಿಲಿಟರಿ ಅಧಿಕಾರಿಗಳಿಗೂ ಹೋಗಬಾರ್ದು ಹೊರಗಡೆ ಅನ್ನುವಂಥ ನಿಟ್ಟಿನಲ್ಲಿ ಟವರ್ಗಳನ್ನು ಕೂಡ, ಅಂದರೆ ಮೊಬೈಲ್ ಟವರ್ಗಳನ್ನು ಕೂಡ ಅವರು ಹ್ಯಾಕ್ ಮಾಡಿ ನಿರ್ಬಂಧ ಹಾಕ್ಬಿಡ್ತಾರೆ. ಅಂದರೆ ಹ್ಯಾಕ್ ಮಾಡಿ ಯಾವುದೇ ರೀತಿಯಾದಂತಹ ಸಂದೇಶ ಹೋಗದೇ ಇರೋ ಥರ ಇಸ್ರೇಲ್ ನೋಡ್ಕೊಳ್ಳುತ್ತೆ. ಈ ರೀತಿಯಾದಂತಹ ಎಲ್ಲ ಥರದ ಪ್ಲ್ಯಾನ್ ಮಾಡಿ ಖಮೇನಿಯನ್ನು ಹತ್ಯೆ ಮಾಡಲಾಯಿತು. ಈಗ ಅದೇ ರೀತಿಯಾಗಿ ಮುಂದೆ ಯಾರೇ
ಇರಾನ್ನ ಸರ್ವೋಚ್ಚ ನಾಯಕ ಆದರೂ ಕೂಡ ಅವರನ್ನು ಹತ್ಯೆ ಮಾಡ್ತೀವಿ ಅನ್ನೋ ಅಂತ ಹೇಳಿದೆ. ಅದೇ ರೀತಿಯಾಗಿ ಮುಸ್ತಾಫಾ ಅವರ ಮೇಲೂ ಕೂಡ ಈಗ ದಾಳಿ ನಡೆದಿರುವಂತಹದ್ದು. ಅದರಲ್ಲಿ ಸುರಕ್ಷಿತವಾಗಿದ್ದಾರೆ ಮುಸ್ತಾಫಾ ಅನ್ನುವಂತಹ ಮಾಹಿತಿಯನ್ನು ಇರಾನ್ ಮಿಲಿಟರಿ ಹೇಳ್ತಾ ಇರುವಂತಹದ್ದು. ಅಧಿಕೃತವಾಗಿ ಹೇಳಬೇಕಾಗುತ್ತೆ, ಅಂದರೆ ಇರಾನ್ ಮಿಲಿಟರಿ ಅಧಿಕೃತವಾಗಿ ಘೋಷಣೆ ಮಾಡಬೇಕಾಗುತ್ತೆ ಮುಸ್ತಾಫಾ ಅವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಿಲ್ಲ, ಅವರು ಸುರಕ್ಷಿತವಾಗಿದ್ದಾರೆ ಅನ್ನುವಂಥದ್ದನ್ನ ಘೋಷಣೆಯನ್ನು ಮಾಡಬೇಕಾಗುತ್ತೆ. ಆದರೆ ಅವರ ಮೇಲೆ ಬೆಳಗ್ಗೆ ಹೇಳಿದಂತೆ ಅವರು ಇಸ್ರೇಲ್ ಬೆಳಗ್ಗೆನೇ ಹೇಳಿತ್ತು ರಕ್ಷಣಾ ಸಚಿವರು, ನಾವು ಯಾರೇ ಆದರೂ ಅವ್ರ ಮೇಲೆ ನಾವು ದಾಳಿ ಮಾಡ್ತೀವಿ ಅನ್ನೋವಂಥ ಅವ್ರನ್ನ ಘೋಷಣೆ ಆಯಿತು. ಘೋಷಣೆಯಾದ ಕೆಲವೇ ಗಂಟೆಗಳಲ್ಲಿ ಅವ್ರ ಮೇಲೆ ದಾಳಿ ಆಗಿರುವಂಥದ್ದು, ಅವರು ಸುರಕ್ಷಿತವಾಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಮತ್ತು ಮುಂದೆ ಯಾರೇ ಆದರೂ ಕೂಡ ಮತ್ತೆ ಅದನ್ನು ದಾಳಿ ಮಾಡ್ತೀವಿ, ಅವರು ಇಸ್ರೇಲ್ ವಿರುದ್ಧವೇ ಇರ್ತಾರೆ. ಮತ್ತು ಇರಾನ್ ಅಣ್ವಸ್ತ್ರವನ್ನು ಹೊಂದುವಂತಹ ರಾಷ್ಟ್ರ ಅಲ್ಲ, ಅಂದರೆ ಈ ಅಣ್ವಸ್ತ್ರವನ್ನು ಅವರು ಹೊಂದಲಿಕ್ಕೆ ಯಾವುದೇ ರೀತಿಯಾದಂಥ ಅವ್ರಿಗೆ ಅವಕಾಶವಿಲ್ಲ, ಅವರು ಅಣ್ವಸ್ತ್ರವನ್ನು ಹೊಂದಬಾರ್ದು ಅನ್ನುವಂಥದ್ದು ಇಸ್ರೇಲ್ನ ಮೊದಲ ಧ್ಯೇಯ ಆಗಿರುವಂಥದ್ದು. ಹಾಗಾಗಿ ಅಣ್ವಸ್ತ್ರವನ್ನು ಯಾವಾಗ ಪ್ರಯೋಗ ಮಾಡಲಿಕ್ಕೆ ಅಥವಾ ಅಣ್ವಸ್ತ್ರವನ್ನು ಶಕ್ತಿಯಾಗಿ ಇರಾನ್ ಯಾವಾಗ ಬಳಸಲಿಕ್ಕೆ ಮುಂದಾಗುತ್ತೆ ಅವಾಗೆಲ್ಲವೂ ಕೂಡ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇಂಥ ಕಾರ್ಯಾಚರಣೆ ನಡೆಸಿರುವಂತಹದ್ದು. ಹಾಗಾಗಿ ಸರ್ವಾಧಿಕಾರಿ ಸರ್ವೋಚ್ಚ ನಾಯಕ ಇರಾನ್ನ ಸರ್ವೋಚ್ಚ ನಾಯಕ ಯಾರೇ ಆದರೂ ಅವರನ್ನು ನಾವು ಮುಗಿಸ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಇಸ್ರೇಲ್ ಕೊಟ್ಟಿರುವಂತಹದ್ದು. ರೇಮನ್. ಎಸ್, ಓಕೆ ಹರೀಶ್, ಥ್ಯಾಂಕ್ ಯು.